ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಆರ್ಟ್ ವರ್ಲ್ಡ್. ಇವತ್ತೊಂದು ಹೊಸ ಕಮಿಷನ್ ವರ್ಕ್ ಸಿಕ್ಕಿದೆ, ಅದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ಲೈಂಟ್ ಒಬ್ಬರು ಫೋಟೋನ ಕಳಿಸ್ಬಿಟ್ಟು ಇದನ್ನು ಪೆನ್ಸಿಲ್ ಸ್ಕೆಚ್ ಮಾಡಿಕೊಡಿ ಅಂತೇಳ್ಬಿಟ್ಟು ಆರ್ಡರ್ ಕೊಟ್ಟಿದ್ರು. ಇದನ್ನು ಬರ್ಡೇಗೆ ಗಿಫ್ಟ್ ಮಾಡಲಿಕ್ಕೆ ಅವರಿಗೆ ಬೇಕಿತ್ತಂತೆ. ಹಾಗಾಗಿ ನಾನು ಇದನ್ನು ಗ್ರಿಡ್ ಮೆಥಡಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಗ್ರಿಡ್ಗಳನ್ನು ಹಾಕ್ಕೊಂಡ್ಬಿಟ್ಟು ಔಟ್ಲೈನ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡ್ರಾಯಿಂಗ್ ಮಾಡಲಿಕ್ಕೆ ಯಾಕೆ ಗ್ರಿಡ್ ಮೆಥಡ್ ಬೆಸ್ಟ್ ಅಂತೇಳಿದರೆ, ರೆಫರೆನ್ಸ್ ಫೋಟೋ ಹೇಗಿದೆಯೋ ಹಾಗೆ ಆ್ಯಸ್ ಇಟ್ ಈಸ್ ಬರುತ್ತೆ. ಹಾಗಾಗಿ ನಾನು ಗ್ರಿಡ್ ಮೆಥಡನ್ನು ಪ್ರಿಫರ್ ಮಾಡ್ತೀನಿ. ಈ ಔಟ್ಲೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ನೋಡ್ಲಿಕ್ಕಂತ ಹೋದೆ. ಅಲ್ಲಿ ನೋಡಿದ್ರೆ ಮಕ್ಕಳು ಸಾಂಗನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಮ್ಮೆಲ್ಲರ ಹೆಮ್ಮೆಯ ನವ ಭಾರತ, ಈ ವಂದಿಸು ಅಭಿನಂದಿಸು ಗರ್ವದಿ ಆಲಂಗಿಸು, ಹೆಮ್ಮೆಯ ಶಿಖರವೇ ನವ ಭಾರತ. ಈ ಹೆಸಲಿ ಉಸಿರಾಡೋ ನಾಡು ರೈತನೇ ನಮ್ಮುಸಿರು, ಕೇಸರಿ ಬಿಳಿ ಹಸಿರು ಬೀಡು ಸ್ವರ್ಗವು, ನುಡಿನಾಡಿನ ಗಡಿಯನ್ನು ನೀಡಿ ಬೆಸೆದಿರೋ ಬಂಧನವು, ಶಾಂತಿಯ ಜಗವೆಲ್ಲ ಸಾರೋ ಗಂಧವು. ವಂದೇ ಮಾತರಂ, ವಂದೇ ಮಾತರಂ. ಕಾಂಪಿಟೇಷನ್ ಇದೆ ಅಂತೇಳ್ಬಿಟ್ಟು ಮಕ್ಕಳು ಸಾಂಗನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇದಾದಮೇಲೆ ನಾನು ಶೇಡಿಂಗನ್ನು ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಮತ್ತೆ ನಾನು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೇರನ್ನು ಕಂಪ್ಲೀಟ್ ಮಾಡೋಣ ಅಂತೇಳ್ಬಿಟ್ಟು ಮೊದಲು ಹೇರಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೆನ್ಸಿಲ್ ಶೇಡಿಂಗ್ ಮಾಡುವಾಗ ಯಾವಾಗಲೂ ಪೆನ್ಸಿಲ್ ಶಾರ್ಪ್ ಆಗಿರಬೇಕು. ನಾನು ಯಾವಾಗಲೂ ಶಾರ್ಪಲ್ಲಿ ಇಟ್ಕೊಂಡೇ ವರ್ಕ್ ಸ್ಟಾರ್ಟ್ ಮಾಡೋದು. ಹೇರು ಮತ್ತು ಫೇಸನ್ನು ಶೇಡಿಂಗ್ ಮಾಡಿಬಿಟ್ಟು ಮಳೆ ಬರೋ ಹಾಗಿದೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತೇಳ್ಬಿಟ್ಟು ಟೆರೆಸ್ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಹಾಗೆಯೇ ತಣ್ಣಗೆ ಗಾಳಿಯಲ್ಲಿ ನಿಂತ್ಕೊಂಡಿದ್ದೆ. ನೋಡಿ ಎಷ್ಟು ಮೋಡ ಆಗಿದೆ, ಚೆನ್ನಾಗಿ ಮಳೆ ಬರುತ್ತೆ ಇವಾಗ. ಹಾಗೆ ಅಂದ್ಕೊತಿದ್ದಾಗೆ ಮಳೆ ಸ್ಟಾರ್ಟ್ ಆಯಿತು. ಸರಿ, ಮತ್ತಿನ್ನೇನು ನಮ್ಮ ವರ್ಕ್ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಪೆನ್ಸಿಲ್ ಶೇಡಿಂಗ್ ಮಾಡುವಾಗ ಯಾವಾಗಲೂ ಪೆನ್ಸಿಲ್ ಶಾರ್ಪ್ ಆಗಿರಬೇಕು, ಹಾಗೆಯೇ ಬ್ರಷ್ ಇರಬೇಕು ಬ್ಲೆಂಡ್ ಮಾಡಲಿಕ್ಕೆ, ಮತ್ತು ಟಿಶ್ಯೂ ಪೇಪರ್ ಇದ್ರೂ ಒಳ್ಳೆಯದು. ಹಾಗೆಯೇ ಜೊತೆಗೆ ನೀಡಬಲ್ ಎರೇಸರ್ ಇಷ್ಟಿದ್ರೆ ನಮ್ಮ ಪೆನ್ಸಿಲ್ ಶೇಡಿಂಗ್ ಚೆನ್ನಾಗಿ ಬರುತ್ತೆ. ಶೇಡ್ ಮಾಡಬೇಕು, ಬ್ಲೆಂಡ್ ಮಾಡಬೇಕು, ಶೇಡ್ ಮಾಡಬೇಕು, ಬ್ಲೆಂಡ್ ಮಾಡಬೇಕು, ಇದೇ ಪ್ರೋಸೆಸ್ ಮುಂದುವರಿತಾ ಹೋಗುತ್ತೆ. ಫೇಸನ್ನು ಶೇಡಿಂಗ್ ಮಾಡಲಿಕ್ಕೆ HB ಇಂದ 10B ತನಕ ಎಲ್ಲ ಶೇಡ್ಸನ್ನು ಕೂಡ ಯೂಸ್ ಮಾಡ್ತೀನಿ. ಲೈಟ್ ಎಫೆಕ್ಟ್ ಎಲ್ಲೆಲ್ಲಿದೆಯೋ ಅಲ್ಲಿ HBಯನ್ನು ಯೂಸ್ ಮಾಡಬೇಕು. ಹಾಗೆಯೇ ಡಾರ್ಕ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಶೇಡನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. 6B 8B ತುಂಬ ಎಲ್ಲಿ ಡಾರ್ಕ್ ಇದೆಯೋ ಅಲ್ಲಿ 10B ಕೂಡ ಯೂಸ್ ಮಾಡ್ಬೋದು. 10B ಪೆನ್ಸಿಲನ್ನು ಶಾರ್ಪ್ ಮಾಡಲಿಕ್ಕೆ ನಾನು ಯಾವಾಗಲೂ ಕಟರನ್ನೇ ಯೂಸ್ ಮಾಡೋದು. ಹಾಗೆಯೇ ಹೈಲೈಟ್ ಎಲ್ಲೆಲ್ಲಿದೆಯೋ ಅಲ್ಲಿ ನೀಡಬಲ್ ಎರೇಸರ್ ತೊಗೊಂಡ್ಬಿಟ್ಟು ಹೈಲೈಟ್ ಮಾಡ್ತೀನಿ. ಇಷ್ಟು ಮಾಡಿದ್ರೆ ನಮ್ಮ ರಿಯಲಿಸ್ಟಿಕ್ ಡ್ರಾಯಿಂಗ್ ರೆಡಿ ಆಗುತ್ತೆ. ಈ ನನ್ನ ಪೆನ್ಸಿಲ್ ಸ್ಕೆಚ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ನಿಮಗೂ ಕೂಡ ಈ ರೀತಿ ಏನಾದರೂ ಪೆನ್ಸಿಲ್ ಸ್ಕೆಚ್ ಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮಿಗೆ DM ಮಾಡಿ, ಇಲ್ಲಾಂದರೆ ಇದೇ ವಿಡಿಯೋಗೆ ಕಮೆಂಟ್ ಮಾಡಿ. ಡ್ರಾಯಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತೇಳ್ಬಿಟ್ಟು ಮಕ್ಕಳ ಜೊತೆಗೆ ಗಣಪತಿ ನೋಡಲಿಕ್ಕೆ ಬಂದಿದ್ದೀವಿ. ನಮ್ಮ ಶಿವಮೊಗ್ಗದಲ್ಲಂತೂ ಗಣಪತಿನ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ವೆರೈಟಿಯಾಗಿ ಕೂರಿಸ್ತಾರೆ. ಇಲ್ಲಿ ನೋಡಿ, ಆನೆ ಮೇಲೆ ಅಂಬಾರಿ ಒಳಗೆ ನಮ್ಮ ಗಣಪ, ಈ ರೀತಿ ಎಲ್ಲ ಕ್ರಿಯೇಟಿವ್ ಆಗಿ ಗಣಪತಿನ ಕೂರಿಸ್ತಾರೆ ನಮ್ಮ ಶಿವಮೊಗ್ಗದಲ್ಲಿ. ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ಲ ಗಣಪತಿಗೆ ಅಂಥೇಳಿ ಮುಂದೆ ಹೋದರೆ APMCಯಲ್ಲಿ ಇದಕ್ಕಿಂತನೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಏನು ಲೈಟ್ಸ್ ಅಂತೀರಾ, ತುಂಬ ಎಲ್ಲಿ ನೋಡಿದ್ರು ಲೈಟ್ಸ್. ಹಾಗೆಯೇ ಇಲ್ಲಿನ ವಿಶೇಷ ಅಂತೇಳಿದ್ರೆ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ತೊಗೊಂಡ್ಬಿಟ್ಟು ಡೆಕೋರೇಷನ್ ಮಾಡಿದ್ದಾರೆ. ಬ್ಯಾಟ್, ಬಾಲ್, ಫುಟ್ಬಾಲ್, ಕೇರಮ್, ಚೆಸ್, ವಾಲಿಬಾಲ್, ಥ್ರೋಬಾಲ್ ಎಲ್ಲ ಇಂಥ ವೆರೈಟೀಸ್ ಇಲ್ಲ ಅಂತಿಲ್ಲ, ಎಲ್ಲ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ತೊಗೊಂಡ್ಬಿಟ್ಟು ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.